ಎಲ್ರಿಗೂ ನಮಸ್ಕಾರಗಳು. ನಿನ್ನೆ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆ ಸಚಿವರಾದ ಎಂ.ಬಿ. ಪಾಟೀಲ್ ಸಾಹೇಬರು ಏನ್ ಹೇಳಿದ್ರು ಅಂತ ಕೇಳಿದ್ರೆ, ಬಿಡದಿ ಹೋರಾಟವನ್ನ ಡಿನೋಟಿಫೈ ಮಾಡಿರೋದು ಹಿಂದಿನ ಕುಮಾರಸ್ವಾಮಿ ಅವರು ಸಿಎಂ ಇದ್ದಾಗ ಬಿಜೆಪಿ ಅವರು ಕೂಡ ಪ್ರಯತ್ನ ಪಟ್ಟರು. ಈಗ ನಾವು ಅದನ್ನ ಜಾರಿ ತರ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ಈಗ ಈ ಮಟ್ಟಿಗೆ ವಿರೋಧ ಮಾಡ್ತಾ ಇದೆ, ಅದಾಗಬಾರದು ಅಂತ ವಿರೋಧ ಮಾಡ್ತಾ ಇದೆ ಅಂತ ಕೇಳಿದ್ರೆ, ಅಲ್ಲಿ ಅವ್ರದ್ದೇನಾದ್ರೂ 100 ಎಕರೆ ಜಮೀನು ಇರಬಹುದು, ಬಹಳ ದೊಡ್ಡ ಜಮೀನು ಇರಬಹುದು ಅಂತ ಹೇಳಿದ್ದಾರೆ. ಅದು ರಾಜಕೀಯವಾಗಿ ಹೇಳಿದ್ದಾರೆ. ಆದ್ರೆ ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿರುವಂತ ಉತ್ತರ ಏನಿದೆಯಲ್ಲ, ಅದು ಅಬ್ಬೆಪಾರಿ ಸಣ್ಣ ಹುಡುಗ ಕೊಡುವಂತ ಒಂದು ಉತ್ತರ. ಅದು ಮಾತಾಡುವಂಥದ್ದು ಒಬ್ಬ ರಾಜ್ಯಾಧ್ಯಕ್ಷ ಅನ್ನುವಂತ ಒಂದು ಹುದ್ದೆ ಇದೆಯಲ್ಲ, ಆ ಹುದ್ದೆಗೆ ಲಾಯ್ಕೆ ಇಲ್ಲ. ಅವರು ಅನರ್ಹರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಚಿಕ್ಕ ಹುಡುಗನನ್ನ ತಗೊಂಬಂದು ರಾಜ್ಯಾಧ್ಯಕ್ಷ ಹುದ್ದೆಗೆ ಕೂಡ್ಸೋದು ಅದು ಜೆಡಿಎಸ್ ನಾಯಕರು ಮಾಡಿರುವಂತ ಎಡವಟತನ ಅಥವಾ ಹುಂಬತನ ಅಂತ ಹೇಳ್ಬೋದು. ನಿಖಿಲ್ ಕುಮಾರಸ್ವಾಮಿ ಅವರೇ, ಮೊಟ್ಟ ಮೊದಲು ತಿಳ್ಕೊಳ್ಳಿ, ನೀವೇನ್ ಹೇಳಿದ್ರಿ, ಎಂ.ಬಿ. ಪಾಟೀಲ್ ಸಾಹೇಬರು ಮಾಡಿರುವಂತ ಆರೋಪ ಇದು ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತೇಳಿ. ರೀ ನಿಖಿಲ್ ಕುಮಾರಸ್ವಾಮಿ ಅವರೇ, ನಿಮಗೆ ಮಾನ ಇದೆನಾ? ಮಾನ ಇದ್ರೆ ನಷ್ಟ ಆಗಿದೆನಾ? ಎಲ್ಲಿದೆ ಮಾನ? ಪ್ರಜ್ವಲ ರೇವಣ್ಣ ಅವರು 100 ಮಹಿಳೆಯರ ರೇಪ್ ಮಾಡಿದಾಗ ಎಲ್ಲಿತ್ತು ನಿಮ್ಮ ಮಾನ? ಹೋಗ್ಲಿ. ಮತ್ತೆ ಇನ್ನು ಹಲವಾರು ವಿಷಯಗಳು ಬರ್ತವೆ. ಇನ್ನು ಜೆಡಿಎಸ್ ಇಂದ ಹಲವಾರು ನಾಯಕರನ್ನ ಹೊರಗಾಕಿದಾಗ, ಜೆಡಿಎಸ್ ಕಟ್ಟಿರುವಂತಹ ಸಿ ಬೈರೇಗೌಡ್ರಂತವರನ್ನ, ಸಿದ್ದರಾಮಯ್ಯ ಅಂತವರನ್ನ, ಎಂ.ಪಿ. ನಾಡಗೌಡ ಅಂತವರನ್ನ, ರಾಮಕೃಷ್ಣ ಹೆಗಡೆ ಅಂತವರನ್ನ ಹೊರಗಾಕಿದಾಗ ಮಾನ ನೆನಪಾಗ್ಲಿಲ್ವಾ? ಹೋಗ್ಲಿ. ನಿಖಿಲ್ ಕುಮಾರಸ್ವಾಮಿ ಅವರೇ, ನೀವು ರಾಜ್ಯಾಧ್ಯಕ್ಷ ಹುದ್ದೆಗೆ ಬಂದ್ರಲ್ಲ, ಯಾವ ಆಧಾರ ಮೇಲೆ ಹಿನ್ನೆಲೆ, ನಿಮ್ಮ ಅನುಭವ? ಜೆಡಿಎಸ್ ಅನ್ನುವಂಥದ್ದು ಒಂದು ಫ್ಯಾಮಿಲಿ ಟ್ರಸ್ಟ್ ಅನ್ಬೋದು, ಜೆಡಿಎಸ್ ಅನ್ನೋದು ಒಂದು ಪ್ರೈವೇಟ್ ಕಂಪ್ನಿ ಅನ್ಬೋದು. ಆ ಪ್ರೈವೇಟ್ ಕಂಪ್ನಿಯ ಒಂದು ಏನು ಅಂತ ಕೇಳಿದ್ರೆ, ಬೇರೆಯವರ ಕೈಯಲ್ಲಿ ಹೋಗ್ಬಾರ್ದು. ನಿಮ್ಮ ಕುಟುಂಬ ಬಿಟ್ರೆ ಬೇರೆ ಬೇರೆ ಶಾಸಕರಿದ್ದಾರೆ, ಅವರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡ್ಬೋದಿತ್ತು, ಮಾಡಲಿಲ್ಲ. ಮೊಟ್ಟ ಮೊದಲಿಗೆ ನೀವೇನು ಯಾವಾಗ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡ್ರಿ, ಅವಾಗೇ ಜೆಡಿಎಸ್ ಕತೆ ಮುಗೀತು. ಯಾಕಂತ ಕೇಳಿದ್ರೆ, ಬಿಜೆಪಿ ಅನ್ನೋದು ಹೆಬ್ಬಾವು. ಹೆಬ್ಬಾವಿನ ಬಾಯಿಯಲ್ಲಿ ಕೈ ಕೊಟ್ರೆ ಅದು ಇಡೀ ದೇಹವನ್ನು ನುಂಗ್ತದೆ. ಕೈ ಅಷ್ಟೇ ನುಂಗೋದಿಲ್ಲ, ಬೆರಳನ್ನ ನುಂಗೋದಿಲ್ಲ, ಇಡೀ ಒಂದು ದೇಹವನ್ನೇ ನುಂಗ್ತದೆ. ಅಂತ ಹೆಬ್ಬಾವಿನ ಜೊತೆ ಮೈತ್ರಿ ಮಾಡಿಕೊಂಡು ಇವತ್ತು ನೀವು ಏನಂದ್ರೆ ರಾಜಕೀಯ ಅಂತ್ಯಕಾಲದಲ್ಲಿದ್ದೀರಿ. ರಾಜಕೀಯವಾಗಿ ಜೆಡಿಎಸ್ ಅನ್ನ ಒಂದು ಹಚ್ಚಿ ಹುಡುಕಾಡಬೇಕನ್ನುವಂತ ಪರಿಸ್ಥಿತಿ ಏನದೆ ಆರಂಭ ಆಗಿದೆ. ಅದಕ್ಕೆ ತಾವು ಕೂಡ ಪರೋಕ್ಷವಾಗಿ ಕಾರಣರಾಗಿದ್ದೀರಿ. ನಿಖಿಲ್ ಕುಮಾರಸ್ವಾಮಿ ಅವರೇ, ನೀವು ಮಾತಾಡುವ ಮುನ್ನ ಒಂದು ಸೂಕ್ತ ಎಚ್ಚರಿಕೆಯಿಂದ ಮಾತಾಡ್ರಿ. ನಿಮ್ಮ ಹುದ್ದೆಗೆ ಗೌರವ ಕೊಡ್ತೀನಿ, ನಿಮ್ಗಲ್ಲ. ರಾಜ್ಯಾಧ್ಯಕ್ಷ, ಜೆಡಿಎಸ್ ರಾಜ್ಯಾಧ್ಯಕ್ಷನ ಹುದ್ದೆಗೆ ಇದಾವಲ್ಲ, ಅವಿವೇಕದ ಟೀಕೆ ಇದೆಯಲ್ಲ, ಆ ಟೀಕೆಯನ್ನ ಖಂಡಿಸ್ತೀನಿ. ಯಾಕಂತ ಕೇಳಿದ್ರೆ, ಹಿರಿಯರ ಬಗ್ಗೆ ಮಾತಾಡುವಾಗ, ಆರೋಪ ಮಾಡುವಾಗ, ಟೀಕೆ ಮಾಡುವಾಗ ತಾವು ಸರಿಯಾದ ಶಬ್ದಗಳನ್ನ ಬಳಸಬೇಕು, ಪದಗಳನ್ನ ಬಳಸಬೇಕು. ಅವುಗಳನ್ನ ಬಳಸುವಾಗ ಮೈ ತುಂಬಾ ಕಣ್ಣಾಗಿರ್ಬೇಕು ಅಂತೇಳಿ ತಮಗೆ ಈ ಸಲಹೆಯನ್ನ ಕೊಡ್ತಾ ಇದ್ದೀನಿ. ನಿಖಿಲ್ ಕುಮಾರಸ್ವಾಮಿ ಅವರೇ, ನೀವು ಬಹಳ ಎಚ್ಚರಿಕೆಯಿಂದ ಮುನ್ನಡೆಯಿರಿ. ಭವಿಷ್ಯ ಇದೆ. ಎಚ್ಚರ ತಪ್ಪಿದ್ರೆ ನೀವು ಮಾತ್ರ ರಾಜಕೀಯದಿಂದ ಏನು ಅಂತ್ಯ ಆಗೋದಿಲ್ಲ, ನಿಮ್ ಜೆಡಿಎಸ್ ಪಕ್ಷವನ್ನು ಕೂಡ ನೀವು ಅಂತ್ಯ ಮಾಡ್ತೀರಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು. ನಿಖಿಲ್ ಕುಮಾರಸ್ವಾಮಿ ಅವರೇ, ನಿಮ್ಮ ಮಾತಿಗೆ ಒಂದು ಉತ್ತರ ಕೊಡಕ್ಕೆ ಇದೊಂದು ಅವಕಾಶವನ್ನ ನೀವೇ ಸೃಷ್ಟಿ ಮಾಡಿದಕ್ಕೆ ನಿಮಗೆ ಧನ್ಯವಾದಗಳು.